ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ವಾಂಗಿಬಾತ್ ಪುಡಿ ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಈಗ ಹೇಳುತ್ತೇನೆ ನೋಡಿ. ಇದು ಕಡಲೆಬೇಳೆ, 1 ಚಮಚ ಕಡಲೆಬೇಳೆ ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಮೆಂತ್ಯ ಕಾಳು, ಒಂದು 1/4 ಚಮಚ, ಚಿಕ್ಕ ಚಮಚದಲ್ಲಿ 1/4 ಚಮಚ. ಇದು ಅನಾನಸ್ ಹೂವು ಅಂತ 2 ತೆಗೆದುಕೊಂಡಿದ್ದೇನೆ. ಉದ್ದಿನಬೇಳೆ ಈ ಚಮಚದಲ್ಲಿ, ಕಡಲೆಬೇಳೆ ಸಹ ಈ ಚಮಚದಲ್ಲಿ ತೆಗೆದುಕೊಂಡಿದ್ದೇನೆ. ಈ ಚಮಚದಲ್ಲಿ ಸ್ವಲ್ಪ ಅರಿಶಿನ, ಒಂದು 1/4 ಚಮಚ. ಕೊತ್ತಂಬರಿ ಬೀಜ ಇದೇ ಚಮಚದಲ್ಲಿ. ಗಸಗಸೆ ತೆಗೆದುಕೊಂಡಿದ್ದೇನೆ. ಗಸಗಸೆ ಇದರಲ್ಲಿ ಒಂದು ಅರ್ಧ ಅಥವಾ 3/4 ಚಮಚ ತೆಗೆದುಕೊಳ್ಳಿ. ಕರಿಬೇವಿನ ಎಲೆ, ಒಂದು 12 ಬ್ಯಾಡಗಿ ಮೆಣಸು ತೆಗೆದುಕೊಂಡಿದ್ದೇನೆ. ಇದು ಸ್ವಲ್ಪ ಖಾರ ಇರುವುದಿಲ್ಲ, ಹಾಗಾಗಿ ನಾನು ಇದನ್ನು ತೆಗೆದುಕೊಂಡಿದ್ದೇನೆ. ಚಕ್ಕೆ ಇಷ್ಟೇ, ಒಂದು 3 ಚಕ್ಕೆ ತೆಗೆದುಕೊಂಡಿದ್ದೇನೆ. ಒಂದು 5 ಏಲಕ್ಕಿ, ಒಂದು 5 ಲವಂಗ, ಜಾಪತ್ರೆ ಬೇಕಾದರೆ ತೆಗೆದುಕೊಳ್ಳಬಹುದು, ನಾನು ತೆಗೆದುಕೊಂಡಿಲ್ಲ. ಇದು ಇಷ್ಟೇ. ಇದು ಒಂದು 5-6 ಜನಕ್ಕೆ ಆಗುತ್ತದೆ. ಅಷ್ಟೇ ಪುಡಿ ತೋರಿಸುತ್ತಿರುವುದು ನಾನು. ನಿಮಗೆ ಬೇಕಾದರೆ ಜಾಸ್ತಿ ಮಾಡಿಕೊಳ್ಳಿ. ಇದು ಒಂದು 5-6 ಜನಕ್ಕಾಗುತ್ತದೆ. ಈಗ ಇದನ್ನೆಲ್ಲ ಹುರಿದುಕೊಂಡು ಪುಡಿ ಮಾಡಿಕೊಳ್ಳುವ. ಮೆಂತ್ಯ, ಹೂವು, ಲವಂಗ, ಏಲಕ್ಕಿ, ಚಕ್ಕೆ, ಕುಮಟೆ ಮೆಣಸು, ಕರಿಬೇವಿನ ಎಲೆ, ಉರಿಯಿರಿ ಎಲ್ಲ. ಈಗ ಕೊತ್ತಂಬರಿ ಹಾಕಿಕೊಳ್ಳಿ. ಗಸಗಸೆ 3 ಚಿಟಿಕೆ. ಚೆನ್ನಾಗಿ ಹುರಿದುಕೊಳ್ಳಿ. ಈಗ ಆಗಿದೆ, ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಇದು ಫುಲ್ಲು ತಣ್ಣಗಾದ ಮೇಲೆ ಪುಡಿ ಮಾಡಬೇಕು ನೀವು. ಮಸಾಲೆ ಸಾಮಗ್ರಿಗಳನ್ನು ಹುರಿದುಕೊಂಡಾಗಿದೆ. ಈಗ ಇದನ್ನು ಪುಡಿ ಮಾಡಿಕೊಂಡು ಬರುವ. ವಾಂಗಿಬಾತ್ ಪುಡಿ ರೆಡಿ ಆಯಿತು ನೋಡಿ. ಈ ರೀತಿ ಮಾಡಿಕೊಳ್ಳಬೇಕು. ಘಮ ಘಮ ಅಂತ ಬರುತ್ತಿದೆ. ನೀವು ಸಹ ಹೀಗೆ ಮಾಡಿಟ್ಟುಕೊಳ್ಳಿ. ಮನೆಯಲ್ಲಿ ವಾಂಗಿಬಾತ್ ಪುಡಿ ಇದ್ದರೆ ಯೋಚನೆ ಇರುವುದಿಲ್ಲ. ತುಂಬ ಚೆನ್ನಾಗಿರುತ್ತದೆ ವಾಂಗಿಬಾತು. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.